ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಯಾರ ಹೃದಯ ದುರ್ದೈವಿಗಳಿಗಾಗಿ ಮಿಡಿಯುತ್ತೋ ಅಂಥವನೇ ಮಹಾತ್ಮ ಅಂತ ಹೇಳಿದಂತಹ ಮಹಾತ್ಮ ಯಾರು ಗೊತ್ತಾ? ಸ್ವಾಮಿ ವಿವೇಕಾನಂದ ಅವರ ಈ ಒಂದು ವಾಕ್ಯವನ್ನ ಪರಿಪಾಲಿಸೋಣ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯಿತು. ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರಮ್ಮ. ಗುರುಜಿ, ಇವತ್ತಿನ ಒಂದು ವಿಶೇಷ ಏನ್ ಗೊತ್ತಾ? ತಾರೀಖನ್ನ ಬಹುಶಃ ನೀವು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, 11/11/2011. ಹಾಗಾಗಿ ಇನ್ನಷ್ಟು ವಿಶೇಷತೆಗಳಿಂದ ಕೂಡಿದೆ ಈ ದಿನ ಅಂತ ಭಾವಿಸ್ತಾ ಇವತ್ತೇನ್ ತಿಳಿಸ್ತಿದ್ದೀರಾ ನಮ್ಮೆಲ್ಲರಿಗೂ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ನಾವು ಎಲ್ಲವೂ ಜೀವಿಸ್ತಾ ಇರೋದೇ ದೊಡ್ಡದು. ಅದರಲ್ಲಿ ದಿವ್ಯ ಹೇಳಿದ ಹಾಗೆ ಸಂಖ್ಯೆ 11/11/11. ಇವತ್ತು ಬಹಳ ವೈಷಮ್ಯ. 11ನೇ ತಾರೀಕು ಶುಕ್ರವಾರ. ಆ ಶುಕ್ರನ ಅನುಗ್ರಹ ಯಾತಕ್ಕೆ ಅಂದರೆ ಭಗವಂತನ ಕೃಪಾ ಕಟಾಕ್ಷ. ನಿಮಗೆ ಮೊದಲೇ ಹೇಳಿದೆ, ಒಂದನ್ನು ನೋಡುತ್ತೆ. ಒನ್ ಫೇಸ್ ಆಫ್ ಎ ಸಿಂಗಲ್ ಕಾಯಿನ್. ಈ ಒನ್ ಫೇಸ್ ಆಫ್ ಎ ಸಿಂಗಲ್ ಕಾಯಿನ್ ಈ ಕಡೆ ಇರೋ ಕರಡಿಲಿ ನೋಡ್ಕೊಂಡ್ರೆ ನೀನೊಂದು ಮಗದೊಂದು. ಮನಸ್ಸು ಹಾಗೆ. ಮನಸ್ಸೋ ಜಾಯದ ಚಂದ್ರ. ಚಂದ್ರ ಅಂದರೆ 2. ಆ ಒಳಗಿರ್ತಕ್ಕಂಥ ಮನಸ್ಸು ಒಂದು ಹೇಳುತ್ತೆ, 2 ಪಕ್ಕದಲ್ಲಿ ಸರಿ ಒಂದೊಂದೇ ಆಗುತ್ತೆ. ಇವತ್ತಿನ ದಿವಸ ತಾವು ಪರಮೇಶ್ವರನ್ ಅಂತ ಹೇಳ್ತೀವಿ. ಏನು ಅಂದರೆ ಯೋನಿ ಆಗಿರ್ತಕ್ಕಂಥ ಜಗತ್ತು, ಅದನ್ನು ಪ್ರಕೃತಿ, ಅದಾದ ಪ್ರಕೃತಿಯ ಮಾತೆಯ ಸ್ವರೂಪ ಭಗವಂತ ಚಲಾಯಿಸ್ತಕ್ಕಂಥವನು. ಇಡೀ ವಿಶ್ವರೂಪ ಸಾಕ್ಷಾತ್ ಶಿವನ ರೂಪ. ಅದಕ್ಕೆ ವಿಶ್ವರೂಪದಲ್ಲೇ ಆಗಲಿ ದೇವರಾಗಲಿ ನೀವು ಇವತ್ತು ನೋಡ್ಬೋದು. ಅಹಂ ಬ್ರಹ್ಮಾಸ್ಮಿ ಅಂದರೆ ಒಳಗಡೆ ಇರ್ತಕ್ಕಂಥ ವಿಗ್ರಹ, ಪೀಠ ಅಂತಕ್ಕಂಥ ಕೆಳಭಾಗದಲ್ಲಿ ಜಗನ್ಮಾತೆ ಪ್ರಕೃತಿ, ಹೊರಗಡೆ ಇರ್ತಕ್ಕಂಥ ಪ್ರಕೃತಿಯ ಪರಮೇಶ್ವರ ಅಂಗವಾಗಿ ಶಿವನೈಕ್ಯವಾಗಿರೋದು. ಅದಕ್ಕೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಮಹಾವಿಷ್ಣು ಸಮೇತವಾಗಿ ಆ ಆಲಿಂಗನ ಮಾಡಿಕೊಂಡಿರತಕ್ಕಂಥ ಶಿವಲಿಂಗವೇ ಶಿವಶಕ್ತಿ ಐಕ್ಯ ಬಿಂದು ರೂಪಿಣ್ಯೆ. ಆ ಶಿವಶಕ್ತಿ ಐಕ್ಯ ಬಿಂದು ರೂಪಿಣ್ಯನೇ ನಾವು ಇವತ್ತಿನ ದಿವಸ ಸೌಂದರ್ಯ ಲಹರಿಯ 9 ಆವರಣ ದೇವತೆಗಳನ್ನ ಸ್ಮರಣೆ ಮಾಡ್ಕೊಳ್ಳೋದಿಲ್ಲ. ಇವತ್ತು ನೀವುಗಳೆಲ್ಲ ಏನು ಅಂದರೆ ಪ್ರತಿಯೊಂದು ಪ್ರಭಾವಳಿ ಇಲ್ಲದೆ ಇರೋ ದೇವ್ರನ್ನ ಏನಾದರೂ ನೋಡಿದ್ರೆ ಪ್ರಯೋಜನವಿಲ್ಲ. ಎಲ್ಲ ಶಿವೈಕ್ಯವಾಗಿದೆ ನೋಡಿ. ಆ ಗಣಪತಿ ನನ್ನ ಪಕ್ಕದಲ್ಲಿ ಕೂತು ಅವನು ಪ್ರಭಾವಳಿ ಇಲ್ಲದೆ ಹೆಂಗಿರ್ತಾನೆ? ಚೆನ್ನಾಗಿರಲ್ಲ. ಬರೀ ಗುಂಡು ಕಲ್ಲಿದ್ದಾಗಿರ್ತಾನೆ. ಅದೇ ಪ್ರಭಾವಳಿನ ಜೊತೆ ಸೇರಿಸಿದ್ರೆ ಶಿವನ ಐಕ್ಯವಾಗಿದ್ದಾನೆ ಒಳಗಡೆ. ವೆಂಕಟರು ನಿಮ್ಮ ಮನೆ ಫೋಟೋ ನೋಡ್ಕೊಳ್ಳಿ. ಎಲ್ಲರೂ ಆ ಕಡೆ ಈ ಕಡೆ ಟಿವಿ ಪಕ್ಕದಲ್ಲಿ ಹಾಕಿರ್ತೀರ, ಅಲ್ಲಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದ್ದಾನೆ. ಅಂದರೆ ವೆಂಕಟೇಶ್ವರನ ಪ್ರಭಾವಳಿ ಇಲ್ದಿರೋ ವೆಂಕಟೇಶ್ವರ ಹೆಂಗಿರ್ತಾನೆ? ಅಯ್ಯೋ ಬೋರ್ಡಾಗಿ ಪುಟ್ದಾಗಿ ಏನೂ ಇಲ್ಲದೆ ಬರೀ ಒಂದು ಕಂಬ ಇದ್ದಾಗಿರ್ತಾನೆ. ಅದೇ ಒಂದು ಪ್ರಭಾವಳಿ ಹಾಕಿದ್ರೆ ಇವನು ವೆಂಕಟೇಶ್ವರ ಕಣ ಅಂತೀವಿ. ಹಾಗೆ ಪದ್ಮಾವತಿ ಜೊತೆ ಆಗಲಿ, ಗಣಪತಿಗಾಗಲಿ, ದೇವರುಗಳಿಗಾಗಲಿ, ದೇವಿಗಾಗಲಿ, ಯಾವುದೇ ದೇವರುಗಳಿಗಾಗಲಿ ಪೂರ್ಣವಾಗೋದು ಯಾವಾಗ ಅಂದರೆ ಶಿವ ಐಕ್ಯವಾದಾಗ. ಇವತ್ತಿನ ಸರ್ವವು ಗೋಲಾಕಾರ. ಅದಕ್ಕೆ ಗೋಲಾಕಾರ ಅಂದರೆ ನಾವು ಹಿಸ್ಟ್ರಿ ರಿಪೀಟ್ಸ್. ನೀವು ಇವತ್ತೇ ಹೇಳ್ತಿದ್ದೀರಾ ಏನಂತ? 11/11/11 ಎಷ್ಟೋ ಯುಗಗಳು ಒಂದ್ಸಲಿ ಬರುತ್ತೆ ಅಂದರೆ ಅರ್ಥ ಏನೋ? ಹೋಗಿರೋದು ಮತ್ತೆ ವಾಪಸ್ ಬರುತ್ತೆ. ರಿಟರ್ನ್ಸ್ ಬ್ಯಾಕ್ ಅಂತ. ಬ್ಯಾಕ್ ಟು ಪೆವಿಲಿಯನ್ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ಇದೆ ಸರ್ಕಲ್. ಪ್ರತಿಯೊಂದು ಜೀವನ ಚಕ್ರ ಸುತ್ತಾನೇ ಇರುತ್ತೆ. ಕಾಲಚಕ್ರ ತಿರುಗ್ತಾನೆ ಇರುತ್ತೆ. ಜಗತ್ ಚಕ್ರ ಸರ್ವ ಬ್ರಹ್ಮಾಂಡವು ತಿರುಗ್ತಾ ಇರುತ್ತೆ. ಪ್ರತಿಯೊಂದು ಗೋಲಾಕಾರ. ತಾಯಿ ಗರ್ಭವೂ ಗೋಲಾಕಾರ. ನಿಮ್ಮಲ್ಲಿರ್ತಕ್ಕಂಥ ನವರಂಧ್ರಗಳು ಗೋಲಾಕಾರ. ನಮ್ಮಲ್ಲಿರ್ತಕ್ಕಂಥ ಕಣ್ಣು ಗೋಲಾಕಾರ. ನೀವು ಸ್ಟೇರಿಂಗ್ ಇಟ್ಕೊಂಡ್ರೆ ಗೋಲಾಕಾರ. ಯಾವ ಕಾಲಕ್ಕೂ ಟ್ಯೂಬ್ಲೈಟ್ ನೋಡಿದ್ರೆ ಗೋಲಾಕಾರ. ಇವತ್ತಿನ ದಿವಸ ಬಲ್ಬ್ ನೋಡಿದ್ರೆ ಗೋಲಾಕಾರ. ಯಾವುದನ್ನ ನೋಡ್ಕೊತೀರಾ? ಸ್ಟೇರಿಂಗ್ ನೋಡ್ತೀರಾ, ವೀಲ್ ನೋಡ್ತೀರಾ, ಆಕ್ಸಲ್ ನೋಡ್ತೀರಾ. ಪ್ರತಿಯೊಂದು ಗುಂಡಲ್ಲಿರ್ತಕ್ಕಂಥ ಭಾವನೆಗಳು ಯಾವುದೇ ನೋಡಿ ಗುಂಡಿಗೆ ಇರುತ್ತೋ ಯಾವ ಕಾಲಕ್ಕೂ ಸ್ಕ್ವೇರ್ ಆಕಾರದಲ್ಲಿಲ್ಲ. ಸ್ಕ್ವೇರ್ ಅಂತ ಇಟ್ಕೊಳ್ತೀರಾ ಅಂತ ಇಟ್ಕೊಳ್ಳಿ, ಪ್ರದಕ್ಷಿಣೆ ಮಾಡಿದ್ರೆ ಮತ್ತೆ ಗುಂಡಾಕಾರನೇ. ಅದಕ್ಕೆ ಚೌಕ ಅನ್ನೋದಿಲ್ಲ. ಪ್ರದಕ್ಷಿಣಾ ನಮಸ್ಕಾರ ಅಂದರೆ ದೇವರಿಗೆ ಯಾವತ್ತಿದ್ರು ಸುತ್ಕೊಂಡು ವಾಪಸ್ ಬರ್ತಾ ಇರ್ತೀವಂತೆ. ಹೋಗಿದ್ದಾರಿಲೇ ಬರೋರು ಯಾರೋ ಪಾಪಿಷ್ಟ್ ಮುಂಡೆವು. ಆದರೆ ನಾವೆಲ್ಲ ಹೋಗಿದ್ದಾರೆ ವಾಪಸ್ ಕಾಣದೇ ಇರ್ತಕ್ಕಂಥ ಮೋಕ್ಷದಾರಿ ಯಾವುದು? ಅರ್ಧ ನಮಸ್ಕಾರ ಪ್ರಿಯ ಶಿವ. ಮೋಕ್ಷವನ್ನು ಕೊಡ್ತಕ್ಕಂಥ ಪರಮೇಶ್ವರ, ನೀನು ಒಂದು ಪ್ರದಕ್ಷಿಣೆ ಹಾಕಿ ಮತ್ತೆ ವಾಪಸ್ ಬರಬೇಡ. ಸಾಕಿ ಭೂಮಿ ಗೋಲಾಕಾರ, ಸಾಕು ಹೊರಡ ನಡಿ ನಿನ್ನಾಕಾರ ಅಂತ. ಅದಕ್ಕೆ ನಿನ್ನ ಆಕಾರದಲ್ಲಿ ನಾವು ಸೇರ್ಕೊಂಡ್ಬಿಟ್ರೆ ತಲ್ಲೀನವಾಗುತ್ತೀವಿ. ಜಗತ್ತಾಕಾರ. ಈ ಒಂದು ಜಗದಾಕಾರದಲ್ಲಿರ್ತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷ ಎಂದಿಗೂ ನಿಮಗಿರಲಿ ಅಂತ ಇವತ್ತಿನ ದಿವಸ ನೀವು ಸ್ಮರಣೆ ಮಾಡ್ತಕ್ಕಂಥ ಈ ದಿನ ಯಾವತ್ತು ತಿಳ್ಕೊಳ್ಳಿ, ಶುಕ್ರವಾರ ಸೌಂದರ್ಯವಾಗಿರ್ತಕ್ಕಂಥ ಈ ಜೀವನ ಇವತ್ತು ಇರುತ್ತೆ. ನಾಳೆ ಬೆಳಗ್ಗೆ ಏನಾಗುತ್ತೋ ಅದೇ. ಆ ಹೋಗದೇ ಇದ್ದ ಹಾಗೆ ಕಾಪಾಡ್ಕೋಬೇಕಾದ ಧರ್ಮ. ಅದಕ್ಕೆ ಒಂದು ಮೊಬೈಲ್ ತೊಗೊಂಡಾಗ ಮೊಬೈಲ್ ಚಾರ್ಜ್ ಹಾಕೊಂಡ್ರೆ ನಾಳೆ ಮಾತಾಡೋಕ್ಕಾಗೋದು. ಈ ದೇಹವನ್ನು ಅವನು ಬಿಸಾಕಿದ್ದಾನೆ. ಭೂಮಿ ಮೇಲೆ ಬದುಕೊಂತೀಯೋ ಸಾಯ್ತೀಯೋ ಅನ್ನೋದು ಜೀವನ ಹುಡುಕೋದು ನಮ್ಮ ದಾರಿ. ಆದರೆ ಹುಡುಕಬೇಕಾದ ದಾರಿಯಲ್ಲಿ ನಾವು ಒಳ್ಳೆತನವಾಗಿ ಮಾಡ್ಕೊತೀವೋ ಕೆಟ್ಟತನ ಮಾಡ್ಕೊತೀವೋ ನಮಗೆ ಸೇರಿದ್ದು. ಅದಕ್ಕೆ ಹುಡ್ಕೊಂಡು ಹೋಗಬೇಡಿ. ದಯವಿಟ್ಟು ಭಗವಂತ ನಮ್ಮಲ್ಲೇ ಇದ್ದಾನೆ. ಆ ಭಾವನೆಗಳನ್ನ ಬೆಳೆಸ್ಕೊಳ್ಳಿ, ಒಳ್ಳೆತನವನ್ನು ಇಟ್ಕೊಳ್ಳಿ. ಜೀವನ ಹೇಗತ್ತೆ?
ಮೋಕ್ಷಕ್ಕೆ ದಾರಿ ತನಗೆ ತಾನಾಗೇ ತೋರಿಸುತ್ತೆ. ಈ ದಾರಿನ ಹುಡ್ಕೊಂತ ಸಲೀಸಾಗಿ ಜೀವನ ಮಾಡ್ತಿರೋ, ಕಷ್ಟಪಟ್ಟು ಜೀವನ ಮಾಡ್ತಿರೋ, ಕಲ್ಲು ಬಂಡೆ ಎತ್ಕೊಂಡು ಹೋದಂಗೆ ಇನ್ನಷ್ಟು ಕಷ್ಟ ಇಲ್ಲೇ ಬಿದ್ದಿರ್ತಿರೋ, ನಿಮಗೆ ಬಿಟ್ಟಿದ್ದು ಇದೇ ದೈವ ರಹಸ್ಯ.